ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಐತಿಹಾಸಿಕ ಸ್ಥಳ ಐಹೊಳೆಯಲ್ಲಿ ಇದ್ದೇವೆ. ಇಲ್ಲಿ ಪಾರ್ಕಿಂಗಿಗೆ ರೋಡ್ ಸೈಡಲ್ಲೇ ತುಂಬ ಜಾಗ ಉಂಟು ಮತ್ತು ಫ್ರೀ ಪಾರ್ಕಿಂಗ್. ಒಳಗೆ ಎಂಟರಾದ ತಕ್ಷಣ ಲೆಫ್ಟ್ ಸೈಡಲ್ಲಿ ಟಿಕೆಟ್ ಕೌಂಟರ್ ಉಂಟು. ಇಲ್ಲಿ ಪ್ರವೇಶ ಶುಲ್ಕವಾಗಿ ಒಬ್ಬರಿಗೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ಐಹೊಳೆಯನ್ನು ಸಾಮಾನ್ಯವಾಗಿ ಭಾರತದ ದೇವಾಲಯಗಳ ವಾಸ್ತುಶಿಲ್ಪದ ಪ್ರಯೋಗಾಲಯ ಎಂದು ಕರೆಯಲಾಗುತ್ತದೆ. ಕಾರಣ, ಇಲ್ಲಿ ವಿವಿಧ ಶೈಲಿಯಲ್ಲಿ ನಿರ್ಮಿಸಲಾದ ಸುಮಾರು 120ಕ್ಕೂ ಹೆಚ್ಚು ಪ್ರಾಚೀನ ದೇವಾಲಯಗಳು ಕಂಡುಬರುತ್ತವೆ. ಈ ದೇವಾಲಯಗಳನ್ನು ಮುಖ್ಯವಾಗಿ ಚಾಲುಕ್ಯರ ಕಾಲದಲ್ಲಿ, ಅಂದರೆ ಕ್ರಿಸ್ತಶಕ 6ನೇ ಶತಮಾನದಿಂದ 8ನೇ ಶತಮಾನದ ನಡುವೆ ನಿರ್ಮಿಸಲಾಗಿದೆಯಂತೆ. ಒಳಗೆ ಹೋದಾಗ ಮೊದಲಿಗೆ ಸಿಗುವುದೇ ದುರ್ಗಾ ದೇವಸ್ಥಾನ. ಈ ದೇವಸ್ಥಾನದ ವಿನ್ಯಾಸವು ನೋಡಲಿಕ್ಕೆ ಆನೆ ನಿಂತ ಹಾಗೆ ಕಾಣಿಸ್ತದಂತೆ. ಇದರ ಗರ್ಭಗುಡಿಯ ಮೇಲೆ ಸ್ವಲ್ಪ ಉಳಿದಿರುವ ಗೋಪುರವು ರೇಖಾನಾಗರ ಶೈಲಿಯಲ್ಲಿದ್ದು, ಒಳಗಡೆ ಬಿಲ್ಲಿನಾಕಾರದ ಗೂಢಮಂಟಪದಲ್ಲಿ ಸುತ್ತಲೂ ಪ್ರದಕ್ಷಿಣ ಪಥ ಇರುವ ಅರ್ಧವೃತ್ತಾಕಾರದ ಗರ್ಭಗುಡಿ ಇದೆ. ಕಂಬಗಳು ಮತ್ತು ಗೋಡೆಗಳ ಮೇಲೆ ಅನೇಕ ಆಕರ್ಷಕ ಉಬ್ಬು ಶಿಲ್ಪಗಳಿವೆ. ಒಳಗಡೆ ಮುಖಮಂಟಪದ ಅಧಿಷ್ಠಾನದಲ್ಲಿ ರಾಮಾಯಣದ ಕಥಾನಿರೂಪಕ ದೃಶ್ಯಗಳಿದೆಯಂತೆ. ಈ ದೇವಸ್ಥಾನದ ಹೆಸರು ಮಾತ್ರ ದುರ್ಗಾ ದೇವಸ್ಥಾನ. ಆದರೆ ಈ ದೇವಸ್ಥಾನದ ಗೋಡೆಯಲ್ಲಿರುವ ಶಾಸನದ ಪ್ರಕಾರ ಮೂಲತಃ ಇದು ಸೂರ್ಯ ದೇವಾಲಯವಾಗಿದ್ದು, ಕೋಟೆಯ ಗೋಡೆಗೆ ಹತ್ತಿರ ಇರುವುದರಿಂದ ಅದೇ ಅರ್ಥವನ್ನು ಕೊಡುವ ದುರ್ಗದ ಗುಡಿ ಎಂಬ ಹೆಸರಿನಿಂದಾಗಿ ಈಗ ಇದನ್ನು ದುರ್ಗಾ ದೇವಾಲಯ ಎಂದು ಕರೆಯಲಾಗುತ್ತಿದೆಯಂತೆ. ಹಾಗೂ ಇದು ಮೊದಲಿಗೆ 5ನೇ ಶತಮಾನದಲ್ಲಿ ಕಟ್ಟಿದ್ದರು ಎನ್ನಲಾಗುತ್ತಿತ್ತು. ಆದರೆ ಈಗಿನ ವಿದ್ವಾಂಸರ ಪ್ರಕಾರ ಇದು 7 ಅಥವಾ 8ನೇ ಶತಮಾನದಲ್ಲಿ ನಿರ್ಮಿಸಲಾದ ದೇವಾಲಯವಾಗಿದೆಯಂತೆ. ಈ ದೇವಸ್ಥಾನ ನೋಡಲಿಕ್ಕೆ ಯು ಆಕಾರದಲ್ಲಿದೆ. ಕಿಟಕಿಯ ಡಿಸೈನ್ ನೋಡಿ. ಪ್ರತಿ ಕಿಟಕಿಗೂ ಬೇರೆ ಬೇರೆ ಡಿಸೈನ್ ಮಾಡಿದ್ದಾರೆ. ಪ್ರತಿಯೊಂದು ಶಿಲ್ಪಗಳು ಅಥವಾ ಯಾವುದೇ ಚಿಕ್ಕ ಡಿಸೈನ್ ಕೂಡ ಎಷ್ಟು ಅದ್ಭುತವಾಗಿದೆ ಅಂದರೆ ಇದರಲ್ಲೇ ನಾವು ತಿಳ್ಕೋಬಹುದು ಆಗಿನ ಕಾಲದ ಶಿಲ್ಪಿಗಳ ಕೈಚಳಕವನ್ನು.
ಕೂಡ ಶಿಲ್ಪಕಲೆಗಳನ್ನು ನೋಡಬಹುದು. ಇಲ್ಲಿ ಒಂದು ಮ್ಯೂಸಿಯಂ ಇದೆ. ಇದರಲ್ಲಿ ಕಲ್ಲಿನ ಬೇರೆ ಬೇರೆ ಶಿಲ್ಪಗಳನ್ನು ಇಟ್ಟಿದ್ದಾರೆ. ಹಾಗೂ ಚಾಲುಕ್ಯರ ಬಗ್ಗೆ ಮತ್ತು ಅವರ ರಾಜ್ಯದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಉಂಟು. ಈ ದೇವಸ್ಥಾನ ಹೊರಗಿನಿಂದ ನೋಡಲಿಕ್ಕೆ ಎಷ್ಟು ಚಿಕ್ಕದಾಗಿದೆ, ಆದರೆ ಒಳಗೆ ಹೋದಷ್ಟು ಹೋಗ್ತಾನೇ ಇರ್ತೇವೆ. ತುಂಬ ಉದ್ದ ಉಂಟು. ಒಂದೊಂದು ದೇವಸ್ಥಾನ ಕೂಡ ಡಿಫ್ರೆಂಟ್ ಸ್ಟೈಲಲ್ಲಿ ಉಂಟು.
ದೇವಸ್ಥಾನದ ಗೋಪುರ ಆಗಲಿ ಅಥವಾ ದೇವಸ್ಥಾನದ ವಿನ್ಯಾಸವಾಗಲಿ ಎಲ್ಲವೂ ಡಿಫ್ರೆಂಟಾಗಿ ಉಂಟು. ಇದು ಲಾರ್ಡ್ ಖಾನ್ ದೇವಾಲಯ. ಭವಿಷ್ಯ ಲಾರ್ಡ್ ಖಾನ್ ಎಂಬುವವರು ಇಲ್ಲಿ ವಾಸವಾಗಿದ್ದ ಕಾರಣ ಈ ದೇವಾಲಯಕ್ಕೆ ಈ ಹೆಸರು ಬಂದಿರಬಹುದು ಎನ್ನಲಾಗುತ್ತದೆ. ಇದು ಚಾಲುಕ್ಯರ ಕಾಲದ ಪ್ರಾಚೀನ ದೇವಾಲಯವಾಗಿದ್ದು, ಅವರ ದೇವಾಲಯ ನಿರ್ಮಾಣದ ಪ್ರಾಯೋಗಿಕ ಸ್ವರೂಪವನ್ನು ಇದು ಉತ್ತಮವಾಗಿ ವಿವರಿಸುತ್ತದೆ. ಯಾಕೆಂದರೆ ಇದನ್ನು ಅವರು ಸಮುದಾಯ ಭವನದ ಶೈಲಿಯಲ್ಲಿ ನಿರ್ಮಿಸಿದ್ದರು ಮತ್ತು ಗರ್ಭಗುಡಿಯನ್ನು ನಂತರ ಸೇರಿಸಲಾಗಿದೆಯಂತೆ. ಇದರಲ್ಲಿ ಮೇಲಿನ ಅಂತಸ್ತಿಗೆ ಹೋಗಲು ಕಲ್ಲಿನ ಏಣಿ ಇದೆ. ನೀವಿಲ್ಲಿ ನೋಡಬಹುದು, ಆಗಿನ ಕಾಲದಲ್ಲಿ ಮೇಲಿನ ಅಂತಸ್ತಿಗೆ ಹೋಗಲು ಎಂತಹ ಏಣಿಯನ್ನು ಉಪಯೋಗಿಸ್ತಿದ್ರು ಅಂತ. ಇಲ್ಲಿನ ದೇವಾಲಯಗಳು ಭಾರತದ ದ್ರಾವಿಡ ಮತ್ತು ನಾಗರ ಶೈಲಿಗಳ ವಾಸ್ತುಶಿಲ್ಪಗಳನ್ನು ಒಳಗೊಂಡಿದೆ ಹಾಗೂ ಐಹೊಳೆ ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ಬೆಳವಣಿಗೆಯ ಪ್ರಮುಖ ಕೇಂದ್ರವಾಗಿದೆ. ಇಲ್ಲಿಗೆ ಪಟ್ಟದಕಲ್ಲಿಂದ 14 ಕಿಲೋಮೀಟರ್ ಆಗ್ತದೆ ಮತ್ತು ಬಾದಾಮಿಯಿಂದ 35 ಕಿಲೋಮೀಟರ್ ಆಗ್ತದೆ. ಪಟ್ಟದಕಲ್ಲಿಂದ ಐಹೊಳೆಗೆ ರೋಡ್ ಕೂಡ ತುಂಬ ಚೆನ್ನಾಗಿ ಇದೆ. ಸ್ನೇಹಿತರೆ, ಇಡೀ ಐಹೊಳೆಯ ಪರಿಸರದಲ್ಲಿ ಎಲ್ಲಿ ನೋಡಿದ್ರೂ ಐತಿಹಾಸಿಕ ಸ್ಮಾರಕಗಳೇ ಕಾಣಿಸ್ತದೆ. ಅಷ್ಟು ದೇವಸ್ಥಾನ ಉಂಟು ಮತ್ತು ಇದು ಇತಿಹಾಸ ಮತ್ತು ಚಾಲುಕ್ಯರ ಕಲಾತ್ಮಕತೆಯ ಜೀವಂತ ವಸ್ತು ಸಂಗ್ರಹಾಲಯವಾಗಿದೆ. ಪಟ್ಟದಕಲ್ಲಿಗೆ ಬಂದರೆ ಖಂಡಿತವಾಗಿ ಇಲ್ಲಿಗೆ ಭೇಟಿ ನೀಡಿ. ನೀವೇನಾದರೂ ಇದಕ್ಕಿಂತ ಮೊದಲೇ ಇಲ್ಲಿಗೆ ಭೇಟಿ ನೀಡಿದರೆ ಖಂಡಿತವಾಗಿ ನಿಮ್ಮ ಅನುಭವಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಹೊಸ ಪ್ರವಾಸಿ ತಾಣದ ಜೊತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.